ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನೀವಿನ್ನು ಸಂಜೆ ಎಕ್ಸ್‌ಪ್ರೆಸ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣು. ಈ ಹಣ್ಣು ತಿಂದ್ರೆ ಸಾಯ್ತಾರಾ ಅಥವಾ ಯಾರಾದ್ರೂ ಇಡೀ ಕುಟುಂಬಕ್ಕೆ ವಿಷ ಪ್ರಾಶನ ಮಾಡಿದ್ರಾ? ಮಹಾರಾಷ್ಟ್ರದಲ್ಲಿ ಘನಘೋರ ಘಟನೆ ಒಂದು ನಡೆದೇ ಹೋಗಿದೆ. ರಾತ್ರಿ ಮಲಗಿದ್ದ ಒಟ್ಟು ಕುಟುಂಬದ ಮನೆ ಬೆಳಗಾಗುವುದರಲ್ಲಿ ಅಕ್ಷರಶಃ ಸ್ಮಶಾನವಾಗಿತ್ತು. ಕುಟುಂಬದ ಒಟ್ಟು 4 ಮಂದಿ ಕೊನೆ ಉಸಿರೆಳೆದಿದ್ದಾರೆ. ಇದು ಹೇಗೆ ಆಯಿತು ಎಂದು ತಿಳಿಯೋಣ ಈಗ. ಮಹಾರಾಷ್ಟ್ರದ ಮುಂಬೈನ ಪೈದಿನಿಯಲ್ಲಿ ಘನಘೋರ ಘಟನೆ ನಡೆದಿದ್ದು, ಇದರಲ್ಲಿ 40 ವರ್ಷದ ಅಬ್ದುಲ್ಲಾ ದೋಖಾಡಿಯಾ, ಇವರ ಪತ್ನಿ 35 ವರ್ಷದ ನಸ್ರೀನ್, 16 ವರ್ಷದ ಆಯಿಷಾ ಮತ್ತು 13 ವರ್ಷದ ಜೈನಾ ಮೃತ ದುರ್ದೈವಿಗಳಾಗಿದ್ದಾರೆ. ಅಬ್ದುಲ್ಲಾ ದೋಖಾಡಿಯಾ ಮುಂಬೈದ ಅಧೇರಿಯಲ್ಲಿ ಮೊಬೈಲ್ ಶಾಪ್ ಹೊಂದಿದ್ದರು. ಇದರಿಂದ ಬಂದ ಆದಾಯದಲ್ಲಿ ಸುಖವಾಗಿ ಜೀವನ ಸಾಗಿಸುತ್ತಿದ್ದರು. ಏಪ್ರಿಲ್ 25ರಂದು ಇವರು ಭಾಗಿಯಾಗಿದ್ದ ಪಾರ್ಟಿ ಇವರಿಗೆ ಮರಣ ಶಾಸನವೇ ಬರೆದಿತ್ತು ಎಂದು ಈ ಕುಟುಂಬಕ್ಕೆ ಅರಿವಿರಲಿಲ್ಲ. ಹಾಗೆ ಅಲ್ಲವೇ ಸ್ನೇಹಿತರೆ, ಪಾರ್ಟಿಗೆ ಹೋಗಿ ಬಂದ್ರೆ ಯಾರಾದ್ರೂ ಹೋಲ್ಸೇಲ್ನಲ್ಲಿ ಸಾಯ್ತಾರೆ ಅಂದ್ರೆ ಯಾವ್ದಾದ್ರೂ ಪಾರ್ಟಿಗೆ ಹೋಗೋ ಧೈರ್ಯ ಮಾಡ್ತಾರಾ? ಇಲ್ಲ ಅಲ್ವಾ? ಏಪ್ರಿಲ್ 25ರಂದು ಅಬ್ದುಲ್ಲಾ ಅವರು ಆಯೋಜಿಸಿದ್ದ ಪಾರ್ಟಿಗೆ ಸಹಜವಾಗಿಯೇ ಸ್ನೇಹಿತರು ಮತ್ತು ಬಂಧು ಬಳಗವನ್ನು ಆಹ್ವಾನಿಸಿದ್ದರು. ಅತಿಥಿ ಸತ್ಕಾರಕ್ಕೆಂದು ರುಚಿಯಾದ ಬಿರಿಯಾನಿ ಮತ್ತು ಇತರೆ ವೆರೈಟಿ ಖಾದ್ಯಗಳನ್ನು ಸಹ ಮಾಡಿದ್ದರು. ಒಟ್ಟಿಗೆ ತಿಂದಿದ್ದಾರೆ. ತಿಂದಂತಹ ಊಟ ಜೀರ್ಣವಾಗಲಿ ಎಂದು ಅಬ್ದುಲ್ಲಾ ಕುಟುಂಬ ಮನೆಯಲ್ಲಿದ್ದ ವಾಟರ್ ಮೆಲನ್ ಅನ್ನು ಕಟ್ ಮಾಡಿ ಸವಿದು ಎಂದಿನಂತೆ ಏನು ಮಾಡಬೇಕು ಎಂದು ನಿರ್ಧರಿಸಿ ಮಲಗುತ್ತಾರೆ. ಆದರೆ ಬೆಳಗಾಗುತ್ತಿದ್ದಂತೆಯೇ ಕುಟುಂಬದ ಎಲ್ಲರಿಗೂ ಅನಾರೋಗ್ಯ ಸಮಸ್ಯೆ ಎದುರಾಗಿದೆ. ತೀವ್ರತರವಾದ ಹೊಟ್ಟೆ ನೋವು, ವಾಂತಿ ಮತ್ತು ಸುಸ್ತು ಅವರನ್ನು ಕಾಡುತ್ತದೆ. ಮೊದಲಿಗೆ ಮನೆಗೆ ವೈದ್ಯರನ್ನು ಬರಮಾಡಿಕೊಳ್ಳುತ್ತಾರೆ. ನಂತರ ಸ್ನೇಹಿತರ ಸಹಾಯ ಕೂಡ ಕೋರುತ್ತಾರೆ. ಈ ಮಧ್ಯೆ ಫ್ಯಾಮಿಲಿ ಡಾಕ್ಟರ್ ಅನ್ನು ಸಹ ಸಂಪರ್ಕಿಸಿ ಸ್ವಲ್ಪ ಚಿಕಿತ್ಸೆ ಪಡೆದುಕೊಳ್ಳುತ್ತಾರೆ. ನಂತರ ಸ್ನೇಹಿತರು ಅವರನ್ನು ಮುಂಬೈನ ಜೆಜೆ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಕೇವಲ 2 ದಿನಗಳ ಅಂತರದಲ್ಲಿ ಕುಟುಂಬದ ಎಲ್ಲ 4 ಮಂದಿ ಕೊನೆಯುಸಿರೆಳೆಯುತ್ತಾರೆ. ಎಲ್ಲ 4 ಮಂದಿ 12 ಗಂಟೆ ಅಂತರದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಇದೊಂದು ಮರೆಯಲಾಗದ ಮನ ಕಲಕುವ ಘಟನೆ ಎಂದು ಹೇಳಲಾಗುತ್ತಿದೆ. ಪ್ರಾಥಮಿಕ ಹಂತದಲ್ಲಿ ಫುಡ್ ಪಾಯ್ಸನ್ ಆಗಿದೆ ಎಂದು ಹೇಳಲಾಗುತ್ತಿತ್ತು. ಯಾರಾದರೂ ಸಾಯುವ ಮಟ್ಟಿಗೆ ಫುಡ್ ಪಾಯ್ಸನ್ ಆಗಿದ್ದರೆ ಇನ್ನಿತರೆ ಮಂದಿಗೂ ಸಹ ಸ್ವಲ್ಪವಾದರೂ ತೊಂದರೆ ಆಗಬೇಕಿತ್ತು. ಆದರೆ ಪಾರ್ಟಿಯಲ್ಲಿ ಪಾಲ್ಗೊಂಡ ಯಾರಿಗೂ ಯಾವುದೇ ರೀತಿಯ ಫುಡ್ ಪಾಯ್ಸನ್ ಸಮಸ್ಯೆ ಕಾಣಿಸಿಕೊಂಡಿಲ್ಲ. ಅಂದರೆ ಇಲ್ಲಿ ಬೇರೆ ಏನೋ ಎಡವಟ್ಟಾಗಿದೆ ಎನ್ನುವುದು ಸ್ಪಷ್ಟ. ಪೊಲೀಸರು ಕಾರ್ಯಾಚರಣೆ ಆರಂಭಿಸಿ ಮರಣೋತ್ತರ ಪರೀಕ್ಷೆಗೆ ಮೃತರ ದೇಹವನ್ನು ರವಾನಿಸಲಾಯಿತು. ಪೊಲೀಸರು ಇನ್ನು ಮರಣೋತ್ತರ ಪರೀಕ್ಷೆ ಮತ್ತು ಫೋರೆನ್ಸಿಕ್ ವರದಿಗೆ ಎದುರು ನೋಡುತ್ತಿದ್ದಾರೆ.